ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ ಕೇಳಿಬಂದಿತ್ತು. ಈಗ ಈ ಒಂದು ವಿವಾದ ಭುಗಿಲೆದ್ದಿತ್ತು ಕೂಡ ಹೌದು. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕರಪತ್ರ ಹಂಚಿಕೆ ರಾಜಕೀಯವೂ ಕೂಡ ನಡೀತಾ ಇದೆ. ಎಸ್ಐಆರ್ ಲೋಪ ಎಸಗಿದ 35ಕ್ಕೂ ಹೆಚ್ಚು ಬಿಎಲ್ಒಗಳಿಗೆ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡುವಂತಹ ಕೆಲಸಗಳು ಕೂಡ ಆಗಿದೆ. ಆ ಕುರಿತ ಅಪ್ಡೇಟ್ ಎಸ್ಐಆರ್ ಲೋಪ ಎಸಗಿದ 35ಕ್ಕೂ ಹೆಚ್ಚು ಬಿಎಲ್ಒಗಳಿಗೆ ನೋಟಿಸ್ ಕೊಡಲಾಗಿದೆ. ನಮೂನೆ ಸಲ್ಲಿಸಿದ ಬಳಿಕವೂ ಜುಲೈ 29ರವರೆಗೆ ತಿದ್ದುಪಡಿಗೆ ಅವಕಾಶವನ್ನ ಕೂಡ ಇಲ್ಲಿ ಕಲ್ಪಿಸಿಕೊಡಲಾಗಿದೆ. ಗುಂಪಾಗಿ ಫಾರಂ ಅನ್ನ ಹಂಚುವಂತಿಲ್ಲ ಅಂತ ಹೇಳಿ ಚುನಾವಣಾ ಅಧಿಕಾರಿಗಳು ಹೇಳಿದ್ದಾರೆ. ಎಸ್ಐಆರ್ ನಮೂನೆ ವಾಪಸ್ ಕೊಡದೆ ಇದ್ರೆ ಮತಪಟ್ಟಿಯೊಂದು ಏನಿದೆಯಲ್ಲ ಅದರಿಂದಲೇ ಅವರ ಹೆಸರನ್ನ ಡಿಲೀಟ್ ಮಾಡುವ ಸಾಧ್ಯತೆಗಳಿದೆ. ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಏನಿದೆಯಲ್ಲ ಅದು ತೀವ್ರ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಎಸ್ಐಆರ್ನಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪದ ನಡುವೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪರಸ್ಪರ ಕರಪತ್ರ ಹಂಚಿಕೆ ರಾಜಕೀಯವನ್ನ ಕೂಡ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅವರು ಮಹತ್ವದ ಸ್ಪಷ್ಟನೆಯನ್ನ ಕೂಡ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಲೋಪ ಹಾಗೂ ಅಕ್ರಮ ಆರೋಪಗಳು ಭುಗಿಲೆದ್ದಿರುವಂತಹ ಬೆನ್ನಲ್ಲೇ ನಿಯಮವನ್ನ ಉಲ್ಲಂಘನೆ ಮಾಡಿದಂತಹ 35ಕ್ಕೂ ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನ ಈಗ ಜಾರಿ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಮನೆ ಮನೆಗೆ ತೆರಳಿ ವೈಯಕ್ತಿಕವಾಗಿ ಗಣತಿ ನಮೂನೆಯನ್ನ ವಿತರಣೆ ಮಾಡಬೇಕು. ಬಟ್ ಆದ್ರೆ ಇಲ್ಲಿ ಆ ರೀತಿಯಾದಂತಹ ಕೆಲಸಗಳಾಗಿರಲಿಲ್ಲ. ಸೊ ಹಾಗಾಗಿ ಇದು ಸಾಕಷ್ಟು ಆಕ್ರೋಶಗಳಿಗೂ ಕೂಡ ಕಾರಣವಾಗಿತ್ತು. ರಾಜಕೀಯವಾಗಿಯೂ ಕೂಡ ಚರ್ಚೆಗಳನ್ನ ಮಾಡುವಂತಹ ಒಂದಷ್ಟು ಕೆಲಸಗಳು ಕೂಡ ಆಯಿತು. ಸೊ ಹಾಗಾಗಿ ಗುಂಪಾಗಿ ಫಾರಂ ಅನ್ನ ಹಂಚುವಂತಿಲ್ಲ ಅಂತ ಹೇಳಿ ಚುನಾವಣಾ ಅಧಿಕಾರಿಗಳು ಇದೀಗ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಎಸ್ಐಆರ್ ಗಣತಿ ನಮೂದನೆ ಏನು ಪಡೆದಂತಹ ಅಧಿಕಾರಿಗಳು ಅಥವಾ ಮತದಾರರು ಯಾರಿದ್ದಾರೆ ಅದನ್ನ ಭರ್ತಿ ಮಾಡಿ ಸಹಿಯೊಂದಿಗೆ ಬಿಎಲ್ಒಗೆ ಅಥವಾ ಆನ್ಲೈನ್ ಮುಖಾಂತರ ಕಡ್ಡಾಯವಾಗಿ ಸಲ್ಲಿಕೆ ಮಾಡಬೇಕು. ಒಂದಷ್ಟು ಜನ ಈಗ ಏನು ಮಾಡ್ತಾ ಇದ್ದಾರೆ, ಫಾರ್ಮ್ ಫಿಲ್ ಮಾಡಿಕೊಂಡು ತಮ್ಮ ಬಳಿಯೇ ಇಟ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದನ್ನ ಹಾಗೆ ಮಾಡಬಾರ್ದು. ಸೊ ನಮೂನೆ ವಾಪಸ್ಸನ್ನ ನೀಡದೆ ಹೋದ್ರೆ ಅಂತಹ ಮತದಾರರ ಹೆಸರು ಏನಿದೆಯಲ್ಲ ಆ ಹೆಸರನ್ನ ಕರಡು ಮತದಾರರ ಪಟ್ಟಿಯಲ್ಲಿ ಪ್ರಕಟ ಮಾಡೋದಿಲ್ಲ ಅಂತ ಹೇಳಿ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಅವರು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 4.57 ಕೋಟಿ ಗಣತಿ ನಮೂನೆಗಳನ್ನ ವಿತರಣೆ ಮಾಡಲಾಗಿದೆ. ಜುಲೈ 29ರವರೆಗೂ ಕೂಡ ನಮೂನೆ ಸಲ್ಲಿಕೆ ಹಾಗೂ ತಿದ್ದುಪಡಿಗೆ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ನಮೂನೆ ಸಲ್ಲಿಸಿದ ಬಳಿಕವೂ ಅಗತ್ಯವಿದ್ರೆ ಇದೇ ಅವಧಿಯಲ್ಲಿ ತಿದ್ದುಪಡಿಯನ್ನ ಮಾಡಿಕೊಳ್ಳಬಹುದು ಅಂತ ಹೇಳಿ ಚುನಾವಣಾ ಆಯೋಗ ಮಾಹಿತಿಯನ್ನ ಕೂಡ ಹಂಚಿಕೊಳ್ಳುವಂತಹ ಕೆಲಸವನ್ನ ಮಾಡಿದೆ.